ಹಲೋ, ಹಾ ಹೇಳಿ ಸ್ವಾಮಿ, ಕೇಳ್ತೈತಿ. ನಮಸ್ಕಾರಮ್ಮ ತಾಯಿ. ನಮಸ್ಕಾರ ಸ್ವಾಮಿ. ಹೇಳಮ್ಮ. ಅವನ ಹೆಸರು ದರ್ಶನ್ ಸ್ವಾಮಿ. ಯಾರಮ್ಮ ನಿಮ್ಮ ಮಗನ ಹೆಸರಾ? ನಮ್ಮ ಅಕ್ಕನ ಮಗ ರೀ. ನಿಮ್ಮ ಅಕ್ಕನ ಮಗ ದರ್ಶನ್. ಏನಾಯ್ತಮ್ಮ ಹೇಳಮ್ಮ. ಅದೇ ರೀ, ಕೆಲಸದ ಬಗ್ಗೆ ಕೇಳಿದ್ವಲ್ಲ ಸ್ವಾಮಿ ನಾವು. ಓಕೆಮ್ಮ. ಅದೇ ರೈಲ್ವೆ ಸ್ಟೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಬಂದಿದೆ, ಅವನಿಗೆ ಆಫರ್ ಬಂದಿದೆ. ಆಫರ್ ಬಂತೇನಮ್ಮ ಕೆಲಸದ್ದು? ಹಾ ಸ್ವಾಮಿ. ಓಕೆಮ್ಮ. ಅದಕ್ಕೆ ನಾವು ಕಳಿಸ್ಬೇಕಾ ಬೇಡ ಸ್ವಾಮಿ ಅಂತ ನಿಮ್ಮನ್ನ ಕೇಳಾಕ್ ಹಚ್ಚಿದ್ವಿ ಸ್ವಾಮಿ ನಾವು. ಕಳಿಸಿಯಮ್ಮ, ಅದನ್ನ ರಾಯರೇ ಕಳಿಸಿದ್ದಾರೆ ತಾಯಿ. ಅರ್ಥ ಆಯ್ತಮ್ಮ. ಈಗ ಹಾ, ಕೆಲಸ ಸರ್. ಬಂದಿದೆ ನೋಡಮ್ಮ. 9 ವಾರದ ನಾನು ಪೂಜೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಲ್ವಾ? ಹಾ ಆ ತಿಳಿಸ್ಕೊಟ್ಟಿದ್ದು ನಿಮ್ಗೆ ನನ್ನ ಮುಖಾಂತರದಲ್ಲಿ ಈ ತರದಲ್ಲಿ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ದೆ ನಾನು ಅಲ್ವಾ? ಹಾ ಅದೇ ಮುಖಾಂತರದಲ್ಲಿ ಇವಾಗ ರಾಯರು ನಿಮ್ಮನ್ನ ಕೈ ಹಿಡಿದ್ರು. ಹಾ ಸ್ವಾಮಿ. ನಿಮ್ಮ ಮಗನಿಗೆ ಅಂದ್ರೆ ನಿಮ್ಮ ಅಕ್ಕರ ಮಗನಿಗೆ ಕೆಲಸ ಸಿಕ್ತು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ. ಹಾ ರೀ ಸ್ವಾಮಿ. ನೀವು ಧಾರಾಳವಾಗಿ ಅಂದ್ರೆ ಒಂದು ನಂಬಿಕೆಯಿಂದ ಕಳಿಸಿ, ರಾಯರ್ನ ನಂಬಿ ಯಾವತ್ತು ಒಂದು ರಾಯರ್ನ ಯಾರು ನಂಬಿ ನಡೀತಾರೆ ಅವ್ರಿಗೆ ಖಂಡಿತ ರಾಯರ್ ಕೈ ಹಿಡಿತಾರೆ ತಾಯಿ. ಹೌದು ಇವತ್ತು ಸ್ವಾಮಿ. ನಿಮ್ಮ ಮಗನಿಗೆ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಬಂದಿದೆ. ಇವತ್ತು ನಾನು 9 ವಾರದ ವ್ರತ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಅದೇ ಮುಖಾಂತರದಲ್ಲೇ ಗುರು ರಾಘವೇಂದ್ರ ಸ್ವಾಮಿ ಅವರು ನಿಮ್ಗೆ ಅನುಗ್ರಹ ಮಾಡಿದಾರೆ ಅಂದ್ರೆ ನೀವು ನಿಜವಾಗ್ಲೂ ಲಕ್ಕಿ, ನೀವು ಪುಣ್ಯವಂತರು ತಾಯಿ. ಹೌದು ಸ್ವಾಮಿ. ಅದಕ್ಕೋಸ್ಕರಮ್ಮ ಖಂಡಿತ ಧಾರಾಳವಾಗಿ ಕಳಿಸ್ಕೊಡ್ಬಹುದು. ಯಾವ್ರಿಗೆ ಕರೆದಿದ್ದಾರಮ್ಮ? ಎಲ್ಲಿ ಕರೆದಿದ್ದಾರೆ? ಬೆಂಗಳೂರು ಸ್ವಾಮಿ. ಬೆಂಗಳೂರಿಗೆ ಕರೆದಿದ್ದಾರಮ್ಮ. ಹಾ ಸ್ವಾಮಿ. ಆಯ್ತಮ್ಮ. ನಿಮ್ದು ಯಾವ ಊರು ತಾಯಿ? ನಮ್ದು ಹಿರೇಕೆರೂರು, ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಸ್ವಾಮಿ. ಹೌದಮ್ಮ. ಇವಾಗ ಬೆಂಗಳೂರಿಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಮ ಮಗನಿಗೆ ಜಾಬ್ ಆಯ್ತು ಇವಾಗ ಅಲ್ವಾ? ಹಾ ಹೌದು ಸ್ವಾಮಿ. ಅದಕ್ಕೆ ತುಂಬಾ ಖುಷಿ ಆಯ್ತು ತಾಯಿ ನನಗೆ ಕೇಳಕ್ಕೆ. ಅದಕ್ಕೆ ರಾಯರ್ಗೆ ಪೂಜೆ ಮಾಡಿ, ಇವಾಗ ಕೆಲಸ ಸಿಕ್ಕಿದೆ ಅಂತೇಳಿ ರಾಯರ್ಗೆ ಪೂಜೆ ಮಾಡೋದು ಬಿಡಬೇಡಿ. 9 ಇಲ್ಲ ವಾರ ಸ್ವಾಮಿ. ಹಿಂಗೆ ನೀವು ಶುದ್ಧ ರೀತಿಯಿಂದ ಮನೆಯನ್ನು ಮಡಿ ಮಾಡಿ ಯಾವ ರೀತಿಯಾಗಿ 9 ವಾರದ ವ್ರತವನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ಮುಖಾಂತರದಲ್ಲಿ ಪೂಜೆ ಮಾಡಿ ತಾಯಿ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಮ ಮಗನಿಗೆ ಒಂದು ಪ್ರಮೋಷನ್ ಕೂಡ ಸಿಗುತ್ತೆ ತಾಯಿ. ಒಂದು ಒಳ್ಳೆ ಪೇಮೆಂಟ್ ಮೇಲೆ ಹೋಗ್ತಾರೆ, ಒಳ್ಳೆ ಪೇಮೆಂಟ್ ಸಿಗುತ್ತೆ. ನೀವು ಧಾರಾಳವಾಗಿ ಕಳಿಸ್ಬಹುದು ತಾಯಿ, ಏನು ತೊಂದರೆ ಇಲ್ಲ. ಸರಿ. ಯಾಕಂದ್ರೆ ಇವತ್ತು ರಾಯರೇ ನೀವು ನೋಡಿ ಒಂದು ಪೂಜೆದ ಮುಖಾಂತರದಲ್ಲಿ ಇವತ್ತು ರಾಯರ್ನ ನಂಬಿ, ಯಾಕಂದ್ರೆ ರಾಯರ್ನ ನಂಬಿ ಕೆಟ್ಟವ್ರು ಯಾರು ಇಲ್ಲ. ಹೌದು ಸ್ವಾಮಿ. ಅದಕ್ಕೋಸ್ಕರ ತಾಯಿ ತುಂಬಾ ಖುಷಿ ಆಯ್ತು. ಯಾವತ್ತಿಂದ ಹೋಗ್ಬೇಕಮ್ಮ ಅವ್ರು? ಯಾವತ್ತಿಂದ ಜಾಯ್ನ್ ಆಗ್ಬೇಕು ತಾಯಿ? ಈಗ ನಾಳೆ ಅಮೌಂಟ್ ಕಟ್ಟಿದ್ರೆ ಸ್ವಾಮಿ, ನಾಡ್ದೇನ ಕೆಲಸ ಕಟ್ತಾ ಇದಾರೆ ಸ್ವಾಮಿ ಅವರು. ಹೌದಮ್ಮ. ಈಗ 1,20,000 ರೂಪಾಯಿ ಕೇಳ್ತಾ ಇದಾರೆ ಸ್ವಾಮಿ. ಅವರು 1,00,000 ಒಪ್ಪಿಸ್ಬೋದು ಅಂತ ನಮ್ಮ ಇನ್ನೊಬ್ಬ ಮಗ ಹೇಳ್ತಾ ಇದಾರೆ ಬೇರೆಯವರು. ನಾವು ನೋಡಮ್ಮ, ಒಂದು ವಿಚಾರದಲ್ಲಿ ಏನಮ್ಮ ನಾವೊಂದು 60-70 ಒಳಗೆ ಕೊಡೋಣ ಅಂತ ನಾವು ಅನ್ಕೊಂಡೇವಿ ಸ್ವಾಮಿ. ಓಕೆ ಅಮ್ಮ. ಅವ್ರು ಒಪ್ತಾರೆಲ್ಲ ಗೊತ್ತಿಲ್ಲ ಸ್ವಾಮಿ. ಅದಕ್ಕೆ ಒಂದು ಸಲ ನೀವು ಮಾತಾಡಿ ತಾಯಿ. ಏನಂದ್ರೆ ಮಂತ್ರಾಕ್ಷತೆಯನ್ನು ಇಟ್ಕೊಳ್ಳಿ. ಮಂತ್ರಾಕ್ಷತೆಯನ್ನು ಇಟ್ಕೊಂಡು ನೀವು ಶುದ್ಧ ರೀತಿಯಿಂದ ಒಳ್ಳೆ ಮನಸ್ಸಿಂದ ಬೆಳಗಿನ ಜಾವದಲ್ಲಿ ಎದ್ದು ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಪೂಜೆ ಮಾಡಿ ತುಪ್ಪದ ದೀಪವನ್ನು ಹಚ್ಚಿ ಮಂತ್ರಾಕ್ಷತೆಯನ್ನು ಇಟ್ಕೊಂಡು ನೀವೊಂದು ಮಾತುಕತೆಯಲ್ಲಿ ಕುತ್ಕೊಳ್ಳಿರಿ. ಖಂಡಿತ ರಾಯರು ತಥಾಸ್ತು ಅಂತ ಆಶೀರ್ವಾದ ಮಾಡೇ ಮಾಡ್ತಾರೆ. ರಾಯರ್ನ ಎಷ್ಟು ಭಕ್ತಿಯಿಂದ ನೀವು ಪೂಜೆ ಮಾಡ್ತೀರಾ ಅಷ್ಟು ಪ್ರೀತಿಯಿಂದ ನಿಮ್ಮನ್ನ ಸ್ವೀಕರಿಸ್ಕೊಂತಾರೆ ತಾಯಿ. ಹೌದು ಸರ್. ಅದಕ್ಕೆ ಮಾತಾಡಿ. ಯಾಕಂದ್ರೆ ಇವಾಗ ಈ ಗೌರ್ಮೆಂಟ್ ಜಾಬ್ ಸಿಗ್ಬೇಕಂದ್ರೆ ಲಕ್ಷ ಗಂಟ್ಲೆ ದುಡ್ಡು ಲಂಚ ಕೊಡ್ತಾರೆ. ಅದು ಇಷ್ಟು ಕಡಿಮೆ ದುಡ್ಡಲ್ಲಿ ನಿಮ್ಗೆ ಸಿಕ್ಕಿದೆ ಅಂತಂದ್ರೆ ನಿಜವಾಗ್ಲೂ ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ನಿಮ್ಮ ಪೂಜೆ ತಲುಪಿದೆ ತಾಯಿ. ಹೌದು ಸರ್. ಅದಕ್ಕೋಸ್ಕರ ತುಂಬಾ ಖುಷಿ ಆಯ್ತು. ನಿಮ್ಮ ಮಗನ ಹೆಸರು ಏನೇ ಹೇಳಿದ್ರಮ್ಮ? ದರ್ಶನ್. ದರ್ಶನ್ ಅಂತಲ್ಲಮ್ಮ? ಹೌದು ಸರ್. ಖಂಡಿತ ತಾಯಿ, ಖಂಡಿತ ಒಳ್ಳೇದಾಗ್ಲಿ. ಕಳಿಸ್ಕೊಡಿ. ನಾಳೆ ನೀವು ಒಂದು ಮಾತುಕತೆಯಲ್ಲಿ ಕುತ್ಕೊಂಡು ಒಂದು ಹೋಗುವಂತ ಸಮಯದಲ್ಲಿ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಿ ಅಂದ್ರೆ ಮಂತ್ರಾಕ್ಷತೆಯನ್ನು ಇಟ್ಕೊಂಡು ಹೋಗಿ, ರಾಯರಿಗೆ ಪೂಜೆ ಮಾಡಿ ಹೋಗಿ. ಖಂಡಿತ ಇನ್ನೂ ನಿಮ್ಗೆ ಒಳ್ಳೇದಾಗತ್ತೆ. ಅವ್ರಿಗೆ ಪ್ರಮೋಷನ್ ಕೂಡ ಸಿಗುತ್ತೆ ತಾಯಿ. ಅದಕ್ಕೆ ಖಂಡಿತ ಸರಿ ಸರ್. ಖಂಡಿತ ತುಂಬಾ ಖುಷಿ ಆಯ್ತು ತಾಯಿ ನನಗೆ. ಒಳ್ಳೇದಾಗಿ ಇದೇ ರೀತಿಯಾಗಿ ರಾಯರಿಗೆ ಪೂಜೆ ಮಾಡಿ. ಆಮೇಲೆ ಇನ್ನೊಂದು, ನೀವು ರಾಯರ ಸನ್ನಿಧಾನಕ್ಕೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ನಿಮ್ಮ ಮಗನ ಕರೆದುಕೊಂಡು. ಈಗ 2 ತಿಂಗಳಾಯ್ತು ಸ್ವಾಮಿ ಹೋಗಿ ಬಂದೆ ನಾವು. ನೋಡಮ್ಮ, ಹೋಗಿ ಬಂದಿದ್ರೆ ಆಲ್ರೆಡಿ ಅನುಗ್ರಹನೂ ಮಾಡಿದಾರಲ್ವಾ? ಅದಕ್ಕೆ ಇವಾಗ ಕೆಲಸ ಸಿಕ್ಕಿದೆ. ಕೆಲಸ ಸಿಕ್ಕಿದ ಮೇಲೆ ಇನ್ನೂ ಒಂದ್ಸಲ ಬರ್ತೀನಿ ಅಂತ ಕೇಳ್ಕೊಳ್ಳಿ. ನೀವ್ ಎಷ್ಟು ಸಲ ಹೋದ್ರು ನಿಮ್ಮನ್ನ ಬೇಡ ಅಂತ ಹೇಳಲ್ಲ ರಾಯರು. ನೀವ್ ಎಷ್ಟು ಸತಿನಾದ್ರೂ ಹೋಗಿ ಬನ್ನಿ. ನೀವ್ ಎಷ್ಟು ಸತ ಹೋಗ್ತೀರಾ ರಾಯರಿಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಖುಷಿ ಆಗುತ್ತೆ. ಅದಕ್ಕೆ ತಾಯಿ ಖಂಡಿತ ಒಳ್ಳೇದಾಗ್ಲಿ. ಮಾಡಿ ತಾಯಿ, ಖಂಡಿತ ತುಂಬಾ ಖುಷಿ ಆಗುತ್ತಾ. ಮಾಡಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗತ್ತೆ. ರಾಯರನ್ನ ನಂಬಿ ತಾಯಿ. ಆಮೇಲೆ ರಾಯರ್ ಈ ಕೆಲಸ ಸಿಕ್ಕಿದೆ ಅಂತ ಪೂಜೆ ಮಾಡೋದು ಬಿಡಕ್ ಹೋಗ್ಬಿಡಿ. ಪೂಜೆ ಕಂಟಿನ್ಯೂ ಮಾಡಿ ತಾಯಿ. ಓಕೆನಮ್ಮ? ಸರಿ ಸ್ವಾಮಿ, ಮಾಡ್ತೇವೆ ಸ್ವಾಮಿ. ಓಕೆ ಅಮ್ಮ ತಾಯಿ, ಶುಭವಾಗಲಿ. ಮತ್ತೆ ಕರೆ ಮಾಡ್ತೀನಿ ತಾಯಿ.
ಸರಿ ಸರ್.